ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ತುಂಬ ದಪ್ಪ ಇರೋರು, ತುಂಬ ವೇಟ್ ಗೇನ್ ಇರೋರು, ಹೇಗೆ ನಾವು ವೆಯ್ಟ್ ಲಾಸ್ ಮಾಡ್ಬೋದು, ಅತಿ ಸುಲಭವಾಗಿ ಹೇಗೆ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಕೆಲವೊಂದು 5 ಪಾಯಿಂಟ್ಸ್ ಹೇಳ್ತೀನಿ. ನನಗೆ ಗೊತ್ತಿರೋ ಹಾಗೆ ಅಥವಾ ನನ್ನ ಎಕ್ಸ್ಪೀರಿಯೆನ್ಸ್, ನಾನು ಇದನ್ನು ಫಾಲೋ ಮಾಡಿರೋದಕ್ಕೆ ಸಣ್ಣ ಆಗಿದ್ದೀನಿ ಅಂತ ನನಗೆ ಅನಿಸಿರೋದಕ್ಕೆ ಈ ವಿಡಿಯೋನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ತುಂಬ ವೆಯ್ಟ್ ಗೇನ್ ಇದೆ, ಅಂದರೆ 65-68ವರೆಗೂ ಇದ್ದೆ. ಈಗ ಸ್ವಲ್ಪ ಒಂದು 5 kg ಅಥವಾ ಒಂದು 4 kg ಕಮ್ಮಿ ಆಗಿದೆ ರೀಸೆಂಟಾಗಿ ನೋಡಿದಾಗ. ಈ ಕೆಲವೊಂದು ಟಿಪ್ಸ್ಗಳನ್ನ ನಾನು ಫಾಲೋ ಮಾಡ್ತಾ ಇದ್ದೆ, ಹಾಗಾಗಿ ಈ ಒಂದು ವಿಡಿಯೋನ ಮಾಡೋದಕ್ಕೆ ಸಹಾಯ ಆಗ್ತಾ ಇದೆ. ಇದು ಫಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದರೆ, ನಾವು ಸಣ್ಣ ಆಗಲೇಬೇಕು ಅನ್ನೋರು ಇಮಿಡಿಯೇಟ್ಲಿ ಈ ನೈಟ್ ಟೈಮಲ್ಲಿ ಜಾಸ್ತಿ ಅಳತೆ ಮೀರಿ, ಅಂದರೆ ಅತಿ ಹೆಚ್ಚಾಗಿ ತಡ್ಕೊಳಕ್ಕಾಗಲ್ಲ ಅನ್ನೋದನ್ನ ತಿನ್ನೋದನ್ನ ಇಮಿಡಿಯೇಟ್ಲಿ ನಿಲ್ಲಿಸ್ಬೇಕು. ಫುಲ್ಲು ಹೊಟ್ಟೆ ತುಂಬ ತಿಂದಿಲ್ಲ ಅನ್ನೋ, ಸ್ವಲ್ಪ ಹೊಟ್ಟೆ ಖಾಲಿ ಇದೆಯಪ್ಪ, ಹೊಟ್ಟೆ ತುಂಬಿಲ್ಲ ಅನ್ನೋ ಒಂದು ಹಂತಕ್ಕೆ ಅಷ್ಟೇ ತಿನ್ನಬೇಕು. ತುಂಬ ಹೆವಿಯಾಗಿ ತಿನ್ನೋದು, ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳಬೇಕು ಅಂದರೆ ಅಳತೆ ಮೀರಿ ತಿನ್ನಬಾರ್ದು ಅಂತಲೇ ಹೇಳ್ಬೋದು. ಈ ನೈಟ್ ಟೈಮ್ ಊಟ ಕಮ್ಮಿ ಮಾಡೋದ್ರಿಂದ ಆಟೋಮೆಟಿಕ್ ನೀವು ವೇಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದೊಂದು ಟಿಪ್ನ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಇದೇನು ಕಷ್ಟ ಆಗೋದಿಲ್ಲ ಫಾಲೋ ಮಾಡಿದ್ದಕ್ಕೆ, ಇದನ್ನ ಫಾಲೋ ಮಾಡ್ಬೋದು. ಹೇಳಿದ್ರೆ ಮಾರ್ನಿಂಗ್ ನೀವು ಎದ್ದಿದ ತಕ್ಷಣ ಈ ಬಿಸಿ ನೀರು, ಹಾಟ್ ವಾಟ್ರ್ ಒಳಗಡೆ ಒಂದು ಸ್ವಲ್ಪ ನಿಂಬೆ ಹಣ್ಣಿನ ರಸ ಹಿಂಡ್ಕೊಂಡು, ಅಥವಾ ಒಂದು ಸ್ವಲ್ಪ ಹನಿ, 1-2 ಹನಿ ಅದನ್ನು ಹಾಕ್ಕೊಂಡು ಕುಡಿಯೋದ್ರಿಂದ, ಬಿಸಿ ನಿಮಗೆ ಎಷ್ಟು ಬಿಸಿ ಆಗುತ್ತೋ ಅಷ್ಟು ಬಿಸಿ ನೀರು ಕುಡಿಯೋದ್ರಿಂದ ಆಟೋಮೆಟಿಕ್ ನೀವು ಮಾರ್ನಿಂಗ್ ಈ ನಿಂಬೆ ಹಣ್ಣಿಂದು ಅಥವಾ ಬಿಸಿ ನೀರು ಕುಡಿಯೋದ್ರಿಂದ ಅದರಿಂದ ಏನೇನು ಪ್ರಯೋಜನ ಇದೆಯೋ ಫುಲ್ಲು ನಿಮ್ಮ ಬಾಡಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ವೆಯ್ಟ್ ಲಾಸ್ ಮಾಡೋದಕ್ಕೆ. ಇನ್ನೊಂದು ನಾನೇನಪ್ಪ ಫಾಲೋ ಮಾಡಿದ್ದು ಅಂದರೆ, ಈ ಆಫ್ಟರ್ನೂನ್, ಈ ಮಧ್ಯಾಹ್ನ ಟೈಮಲ್ಲಿ ಮಲಗೋದನ್ನ ಕಮ್ಮಿ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು. ಆ ಟೈಮಲ್ಲಿ ನಿಮಗೆ ನಿದ್ದೆ ಬರ್ತಾ ಇದೆ ಅನ್ನೋ ಟೈಮಲ್ಲಿ ಕೆಲವೊಂದು ಆ್ಯಕ್ಟಿವಿಟೀಸ್ ಜೊತೆಗೆ ತೊಡಗೋದ್ರಿಂದ ಆಟೋಮೆಟಿಕ್ ನೀವು ಆಫ್ಟರ್ನೂನ್ ಅಥವಾ ಮಧ್ಯಾಹ್ನ ಮಲಗೋದ್ರಿಂದನೂ ವೆಯ್ಟ್ ಲಾಸ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಕೆಲವೊಬ್ಬರಿಗೆ ಇದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಏನಂತ ಹೇಳಿದ್ರೆ, ಕೆಲವೊಬ್ಬರು ಮಧ್ಯಾಹ್ನ ಮಲಗೋದ್ರಿಂದ ರೂಢಿಯಾಗಿದ್ದರೆ ಪರವಾಗಿಲ್ಲ, ನಮಗೇನು ವೆಯ್ಟಿಂದ ಅದರಿಂದ ಏನೂ ನಮಗೆ ತೊಂದರೆ ಆಗ್ತಾಯಿಲ್ಲ ಅಂದರೆ ಪರವಾಗಿಲ್ಲ. ಕೆಲವೊಬ್ಬರು, ಅಥವಾ ಈಗ ನನ್ನ ಬಾಡಿ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನಾನು ಆಫ್ಟರ್ನೂನ್ ಮಲ್ಕೊಂಡ್ಬಿಟ್ರೆ ಬೇಗ ದಪ್ಪ ಆಗಿಬಿಡ್ತೀನಿ. ಆರಾಮಾಗಿದ್ದೀರಾ, ಏನೂ ಹೆಲ್ತ್ ಏನೂ ಇಶ್ಯೂ ಇಲ್ಲ, ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂದವರು ಇದೊಂದು ಆಪ್ಷನಲ್ಲಿದು. ಇದನ್ನ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು, ಈ ಒಂದು ಆಪ್ಷನಲ್ಲಿದು. ಇದನ್ನ ನೀವು ಒಂಥರ ಹೇಳಬೇಕು ಅಂದರೆ, ಇದು ಬಾಡಿ ಮೇಲೆ ಡಿಪೆಂಡ್ ಆಗುತ್ತೆ. ಇದನ್ನು ನೀವು ನೋಡಿಕೊಂಡು ಇದೊಂದು ಆಪ್ಷನ್ನ ನೀವು ಫಾಲೋ ಮಾಡ್ಬೋದು. ಇನ್ನು ಫುಡ್ಡು ವಿಚಾರಕ್ಕೆ ಬಂದರೆ, ಈ ಮೊಳಕೆ ಕಾಳುಗಳಾಗಿರ್ಬೋದು, ಈ ತರಕಾರಿಗಳಾಗಿರ್ಬೋದು, ಈ ಥರ ನೀವು ಫುಡ್ನ ತಗೊಳ್ಳೋದ್ರಿಂದ ಅಷ್ಟು ನೀವು ವೆಯ್ಟ್ ಗೇನು ಆಗೋದಿಲ್ಲ, ನಿಮಗೆ ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಈ ನೀವು ಎಣ್ಣೆಲಿ ಜಾಸ್ತಿ ಜಂಕ್ ಫುಡ್ ಆಗಿರ್ಬೋದು, ಎಣ್ಣೆಲಿ ಕರೆದಿರೋದಾಗಿರ್ಬೋದು, ಇದನ್ನೆಲ್ಲ ಯಾವಾಗನ ಅಪರೂಪಕ್ಕೆ ಒಂದ್ಸರಿ ತಿಂದರೆ ಪರವಾಗಿಲ್ಲ. ಇಮಿಡಿಯೇಟ್ಲಿ ಮತ್ತೆ ತಿಂತಾನೆ ಇದ್ದರೆ, ಏನಂದರೆ ಯಾವಾಗಲೂ ಡೈಲಿ ದಿನನಿತ್ಯ ಅದನ್ನ ತಿಂತಾನೆ ಇದ್ದರೆ ನಿಮಗೆ ಇಮ್ಮಿಡಿಯೇಟ್ಲಿ ದಪ್ಪ ಹೋಗ್ತೀರ. ನಿಮಗೆ ಗೊತ್ತಾಗುತ್ತೆ, ನಾನು ಏನು ಮಾಡಿದ್ರೆ ವೆಯ್ಟ್ ಲಾಸ್ ಆಗ್ತೀನಿ, ಏನು ಮಾಡಿದ್ರೆ ವೆಯ್ಟ್ ಗೇನ್ ಆಗ್ತೀನಿ ಅನ್ನೋದು ಇದರಲ್ಲೇ ಗೊತ್ತಾಗುತ್ತೆ. ಆದಷ್ಟು ಕಮ್ಮಿ ಮಾಡಬೇಕು, ತಿನ್ನಲೇಬಾರ್ದು ಅಂತ ಹೇಳೋಕ್ಕಾಗಲ್ಲ, ಆದಷ್ಟು ಕಮ್ಮಿ ಮಾಡಿದ್ರೆ ಇದನ್ನು ಸಹ ಆರಾಮಾಗಿ ವೆಯ್ಟ್ ಗೇನ್ನ ಕಡಿಮೆ ಮಾಡ್ಬೋದು. ಇನ್ನು 5th ಒನ್ ಯಾವುದು ಅಂತ ಹೇಳಿದರೆ, ಈ ಎಕ್ಸಸೈಸ್ ಆಗಿರ್ಬೋದು, ಈ ವ್ಯಾಯಾಮ ಆಗಿರ್ಬೋದು, ಯಾವುದು ಮಾಡ್ದಲೇ ಇರೋದು. ಈ ರೆಗ್ಯುಲರಾಗಿ ಮಾಡಲಿಲ್ಲ ಅಟ್ಲೀಸ್ಟ್ ನಿಮಗೆ ಟೈಮ್ ಸಿಕ್ಕಾಗಾದ್ರೂ ಮಾಡಿದ್ರೆ, ಕೆಲವೊಂದು ವ್ಯಾಯಾಮಗಳು ನನಗೆ ಪಕ್ಕದಲ್ಲಿ ಬೇಕಾದ್ರೆ ವಿಡಿಯೋ ಹಾಕ್ತೀನಿ ಯಾವ ವ್ಯಾಯಾಮ ಅಂತ ಹೇಳಿದರೆ, ಆಲ್ಮೋಸ್ಟ್ ಎಲ್ರಿಗೂ ಈ ಬೆಳ್ಳಿ ಫ್ಯಾಕ್ಟ್ ಆಗಿರ್ಬೋದು, ಮತ್ತು ಈ ಹೊಟ್ಟೆ ಆಗಿರ್ಬೋದು ಜಾಸ್ತಿ ಇರುತ್ತೆ. ಅದನ್ನು ಕರಗಿಸೋದಕ್ಕೆ 99% ಕಮ್ಮಿ ಮಾಡೋದಕ್ಕೇ ಈ ಜನಗಳು ಟ್ರೈ ಮಾಡ್ತಿರ್ತಾರೆ. ಇದಕ್ಕೆ ಕೆಲವೊಂದು ಒಂದೇ ಒಂದು ಎಕ್ಸಸೈಸ್ ಮಾಡೋದ್ರಿಂದಲೂ ಸಹ ಈ ವೆಯ್ಟ್ ಗೇನ್ ಅನ್ನೋದು ಆರಾಮಾಗಿ ಮಾಡ್ಬೋದು. ಈಗ ನಾನು ಹೇಳಿರೋದು ಇಷ್ಟೂ ಸಹ ಇದೇನು ಇಮಿಡಿಯೇಟ್ಲಿ ರೆಗ್ಯುಲರಾಗಿ ನೀವು
ಲೈಫ್ ಸ್ಟೈಲ್ ಲೈಫ್ ಸ್ಟೈಲಲ್ಲಿ ಈ ಬಿಸಿ ಶೆಡ್ಯೂಲಲ್ಲಿ ನೀವು ಆರಾಮಾಗಿ ಅಳವಡಿಸ್ಕೋಬೋದು ಅಂತ ನಿಮಗೆ ರಿಸ್ಕ್ ಅನ್ನೋದು ಯಾವುದೂ ಇಲ್ಲ. ಇಂಥದ್ದು ನೀವು ಮಾಡಲೇಬೇಕು, ಮಾಡಲೇಬಾರ್ದು ಅನ್ನೋದು ಏನೂ ಇಲ್ಲ. ಮಲಗೋದಾಗಿರ್ಬೋದು, ಫುಡ್ಡಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಕೊಂಡ್ರೂ ಆಯಿತು. ಮಲಗೋದಾಗಿರ್ಬೋದು, ನೈಟ್ ಟೈಮ್ ಊಟ ಮಾಡೋದಾಗಿರ್ಬೋದು, ನಿಮಗೆ ಟೈಮ್ ಸಿಕ್ಕಾಗ ಎಕ್ಸಸೈಸ್ ಮಾಡೋದಾಗಿರ್ಬೋದು, ಆಮೇಲೆ ಹೊರ್ಗಡೆ ಫುಡ್ನ ಅಟ್ಲೀಸ್ಟು ಸ್ವಲ್ಪ ವೆಯ್ಟ್ ಲಾಸ್ ಆಗೋವರೆಗೂ ಸ್ವಲ್ಪ ಸ್ಟಾಪ್ ಮಾಡೋದು ಅಥವಾ ಕಮ್ಮಿ ತಿನ್ನೋದಾಗಿರ್ಬೋದು, ಇವೆಲ್ಲ ಯಾವುದು ನಿಮಗೆ ಕಷ್ಟ ಅಂತ ಅನಿಸೋದಿಲ್ಲ. ಇದು ಊಟ ಏನು ಡಯೆಟ್ ಮಾಡಬೇಕು ಅನ್ನೋದು ಏನೂ ಇಲ್ಲ. ಆರಾಮಾಗಿ ತಿನ್ನೋದಲ್ಲಿ ಕಮ್ಮಿ ತಿಂದರೆ ಆಯಿತು. ಈ ಒಂದು 5 ಪಾಯಿಂಟ್ ಫಾಲೋ ಮಾಡೋದ್ರಿಂದ ಆರಾಮಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ಬೇಕಾದರೆ ನಾನು ಫೋಟೋ ಹಾಕ್ತೀನಿ, ನೋಡ್ಬೋದು. ನಾನು ಮುಂಚೆಗಿನ್ನ ಸ್ವಲ್ಪ ವೆಯ್ಟ್ ಲಾಸ್ ಆಗಿದೆ. ಈ ಬೆಲ್ಲಿ ಫ್ಯಾಟ್ ಆಗಿರ್ಬೋದು, ಈ ಸ್ಟಮಕ್ ಆಗಿರ್ಬೋದು, ಇದೆಲ್ಲ ನೋಡ್ತಾ ಇದ್ದರೆ ವೆಯ್ಟ್ ಲಾಸ್ ಆಗಿದೆ ಅಂತಲೇ ಹೇಳ್ಬೋದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ.